ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಧೈರ್ಯ, ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ನಿಮ್ಮ ಅಜೇಯ ಆತ್ಮವಿಶ್ವಾಸವನ್ನು ನೋಡಿ ಅನೇಕರಿಗೆ ಸಹಿಸಲಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದೀರಿ. ಆದರೆ ನಿಮ್ಮ ಇದೇ ಶಕ್ತಿ, ನಿಮ್ಮ ಬೆಳೆಯುತ್ತಿರುವ ಯಶಸ್ಸು, ನಿಮ್ಮ ಪ್ರಭಾವವನ್ನು ಕಂಡು ಇಬ್ಬರು ಶತ್ರುಗಳು ಒಳಗೆ ಉರಿತಾ ಇದ್ದಾರೆ. ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳೋದಕ್ಕೆ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಮತ್ತು ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಅವರು ಗುಪ್ತವಾಗಿ ಸಂಚನ್ನು ರೂಪಿಸ್ತಾ ಇದ್ದಾರೆ ಎಂಬ ಸೂಚನೆಗಳು ಕಾಣಿಸ್ತವೆ. ವೃಶ್ಚಿಕ ರಾಶಿಯವರೇ, ನೀವು ಸ್ವಭಾವತಃ ಎಲ್ಲರನ್ನು ಕೂಡ ಸುಲಭವಾಗಿ ನಂಬೋದಿಲ್ಲ. ಆದರೆ ಒಮ್ಮೆ ನಂಬಿದರೆ ಪ್ರಾಣವನ್ನೇ ಕೊಡೋದಕ್ಕೆ ಸಿದ್ಧರಾಗಿರ್ತೀರಿ. ಇದೇ ನಿಮ್ಮ ದೊಡ್ಡ ಶಕ್ತಿಯಾಗಿದ್ದರೂ ಕೂಡ ಕೆಲವೊಮ್ಮೆ ದೊಡ್ಡ ದುರ್ಬಲತೆ ಕೂಡ ಆಗಿರುತ್ತೆ. ಯಾಕೆಂದರೆ ನಿಮ್ಮ ಹತ್ತಿರವೇ ಇರುವ ಕೆಲವರು ನಿಮ್ಮ ಒಳ್ಳೆಯತನದ ಮುಖವಾಡದ ಹಿಂದೆ ಅಸೂಯೆಯನ್ನು ಮರೆಮಾಚಿಕೊಂಡಿರ್ಬೋದು. ನಿಮ್ಮ ಸಾಧನೆ, ನಿಮ್ಮ ಹಣಕಾಸಿನ ಬೆಳವಣಿಗೆ, ನಿಮ್ಮ ಕುಟುಂಬದ ಸಂತೋಷ ಮತ್ತು ನಿಮ್ಮ ಗೌರವವನ್ನು ನೋಡಿ ಅವರು ಮನಸ್ಸಲ್ಲಿ ಅಸಹನೆ ಹುಟ್ಟಿರಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕೆಲಸಗಳು ಕೊನೆ ಕ್ಷಣದಲ್ಲಿ ವಿಳಂಬ ಆಗ್ತಾ ಇದೆಯಾ? ಸಣ್ಣ ವಿಷಯಗಳಿಗೂ ಕೂಡ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆಯಾ? ಯಾರ ಮೇಲೂ ನಂಬಿಕೆ ಇಟ್ಟು ಮಾಡಿದ ಕೆಲಸಗಳು ನಿರೀಕ್ಷೆಯಂತೆ ಫಲ ಕೊಡ್ತಾ ಇಲ್ವಾ? ಇಂತಹ ಸಂದರ್ಭಗಳಲ್ಲಿ ಜ್ಯೋತಿಷದ ಪ್ರಕಾರ ನೀವು ಹೆಚ್ಚು ಜಾಗರೂಕರಾಗಿರುವುದು ಒಳ್ಳೆಯದು. ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯ ಬಗ್ಗೆ ಸಾಕ್ಷಿ ಇಲ್ಲದೆ ಅನುಮಾನ ಪಡೋದು ಅಥವಾ ದೋಷ ಮಾಡೋದು, ಆರೋಪ ಮಾಡೋದು ಯಾವುದೂ ಸರಿಯಲ್ಲ. ಈ ಅವಧಿಯಲ್ಲಿ ನಿಮ್ಮ ಸುತ್ತಲಿನ ಜನರ ವರ್ತನೆಯನ್ನು ನೀವು ಗಮನಿಸಿ. ನಿಮ್ಮ ಮುಂದೆ ಹೊಗಳಿ ಹಿಂದೆ ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವವರು ಇರ್ಬೋದು. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವಂತೆ ನಡೆಸಿ ಒಳಗೊಳಗೆ ಅಸೂಯೆ ಪಡುವವರು ಕೂಡ ಇರ್ಬೋದು. ಆದ್ದರಿಂದ ನಿಮ್ಮ ವೈಯಕ್ತಿಕ ಯೋಜನೆಗಳು, ಹಣಕಾಸಿನ ವಿಚಾರಗಳು ಮತ್ತು ಭವಿಷ್ಯದ ನಿರ್ಧಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಒಬ್ಬ ಮಹಿಳೆ, ಒಬ್ಬ ಪುರುಷ ನಿಮ್ಮ ಜೀವನದ ಬೆಳವಣಿಗೆಯನ್ನು ನೋಡಿ ಅಸಮಾಧಾನಗೊಂಡಿರಬಹುದು ಎಂಬ ಸೂಚನೆಗಳು ಕಂಡು ಬರ್ತಾ ಇವೆ. ಆದರೆ ಅವರ ಗುರುತು ಹೆಸರಿನಿಂದ ಅಥವಾ ಸಂಬಂಧಿಕರಿಂದ ತಿಳಿಯೋದಿಲ್ಲ. ಅವರ ನಿಜವಾದ ಗುರುತು ಅವರ ವರ್ತನೆಯಲ್ಲಿರುತ್ತೆ. ನಿಮ್ಮ ಸಾಧನೆಗೆ ಅಭಿನಂದನೆ ಹೇಳಿದ್ರು ಅವರ ಕಣ್ಣಿನಲ್ಲಿ ಸಂತೋಷ ಕಾಣದಿದ್ರೆ, ನಿಮ್ಮ ಕಷ್ಟದ ಸಮಯದಲ್ಲಿ ಮಾತ್ರ ಹತ್ತಿರ ಬಂದು ಲಾಭ ಪಡೆಯೋದು ಯತ್ನ ಮಾಡ್ತಿದ್ರೆ, ಅಥವಾ ನಿಮ್ಮ ಕುಟುಂಬದ ವಿಚಾರಗಳನ್ನು ಪದೇ ಪದೇ ಕೆತ್ಕೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅಂಥವರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು. ವೃಶ್ಚಿಕ ರಾಶಿಯವರೇ, ನಿಮ್ಮ ಅಧಿಪತಿ ಮಂಗಳನ ಕೃಪೆಯಿಂದ ನೀವು ಶತ್ರುಗಳನ್ನು ಸೋಲಿಸುವ ಸಾಮರ್ಥ್ಯ ಹೊಂದಿದ್ದೀರಿ. ಆದರೆ ನಿಮ್ಮ ದೊಡ್ಡ ವಿಜಯ ಕೋಪದಿಂದಲ್ಲ, ಬುದ್ಧಿವಂತಿಕೆಯಿಂದ ಬರುತ್ತೆ. ಯಾರ ಮೇಲೂ ಕೂಡ ದ್ವೇಷ ಬೆಳೆಸ್ಕೊಳ್ಬೇಡಿ. ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಪ್ರತಿದಿನ ದೇವರ ಪ್ರಾರ್ಥನೆ ಮಾಡಿ. ಮನೆಯನ್ನು ಸ್ವಚ್ಛವಾಗಿಡಿ. ಹನುಮಾನ್ ಚಾಲಿಸ ಅಥವಾ ಶಿವನ ನಾಮಸ್ಮರಣೆ ಮಾಡಿ. ಇದರಿಂದ ನಿಮ್ಮ ಮನೋಬಲ ಹೆಚ್ಚಾಗುತ್ತೆ ಮತ್ತು ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತೆ. ನೆನ್ಪಿಡಿ, ನಿಮ್ಮ ನಿಜವಾದ ಶತ್ರು ಯಾವುದೇ ವ್ಯಕ್ತಿಗಿಂತ ಹೆಚ್ಚಾಗಿ ಭಯ, ಅನುಮಾನ ಮತ್ತು ನಿರಾಸೆಯಾಗಿರುತ್ತೆ. ನೀವು ಆತ್ಮವಿಶ್ವಾಸದಿಂದ ಮುಂದುವರೆದರೆ ಯಾರು ಕೂಡ ನಿಮ್ಮ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಇವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಹತ್ತಿರ ಆಗ್ತಾ ಇದೆ. ಆದ್ದರಿಂದ ಎಚ್ಚರದಿಂದ ಇರಿ, ಆದರೆ ಭಯ ಪಡಬೇಡಿ. ನಿಮ್ಮ ವಿಜಯ ನಿಮ್ಮ ಕೈಯಲ್ಲೇ ಇದೆ. ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಪ್ರಾಬಬ್ಲಿ ಅವರ ನೇಮ್ಗಳು ಬಿ ಮತ್ತು ಕೆದಿಂದ ಸ್ಟಾರ್ಟ್ ಆಗುವ ಸಾಧ್ಯತೆ ಇರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.